ನಿಮ್ಗೆಲ್ಲಾರ್ಗು ನಮ್ಮಂಗ ಯೂಟ್ಯೂಬ್ ಒಳಗ ವಿಡಿಯೋಸ್ ಮಾಡ್ಬೇಕಂತ ಆಸೆ ಇರ್ತೈತಿ. ನಂದು ಒಂದು ಯೂಟ್ಯೂಬ್ ಚಾನಲ್ ಇರ್ಬೇಕಂತ ಆಸೆ ಇರ್ತೈತಿ. ಬಟ್ ಪ್ರಾಬ್ಲಮ್ ಏನಂದ್ರೆ ಯೂಟ್ಯೂಬ್ ಒಳಗೆ ಚಾನಲ್ ಏನೋ ಓಪನ್ ಮಾಡಿದೆ, ಬಟ್ ನಾನು ಆ ಯೂಟ್ಯೂಬ್ ಒಳಗೆ ಯಾವ ತರದ ವಿಡಿಯೋಸ್ ಮಾಡ್ಲಿ, ಯಾವ ಟಾಪಿಕ್ ಮೇಲೆ ವಿಡಿಯೋಸ್ ಮಾಡ್ಲಿ, ಯಾವ ತರದ ನಿಶ್ ಮೇಲೆ ವಿಡಿಯೋಸ್ ಮಾಡ್ಲಿ ಅದೇನು ಗೊತ್ತಾಗಂಗಿಲ್ಲ. ಹಂಗಾಗಿ ನಾವು ಯೂಟ್ಯೂಬರ್ ಆಗ್ಬೇಕು ಅನ್ನೋ ಕನಸಾಗೆ ಉಳ್ಕೊಂಡ್ಬಿಡ್ತೈತಿ. ಬಟ್ ನೀವು ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ, ನಾನಿರೋ ಮಟ ನಿಮ್ ಕನ್ಸು ನನ್ ಸಾಗಕ ನಾನು ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಬಟ್ ಪ್ರಯತ್ನ ಎಲ್ಲ ನಿಮ್ದ ಇರ್ತೈತಿ. ಒಂದಂತೂ ಕ್ಲಿಯರ್ ಮಾಡ್ಬಿಡ್ತೀನಿ, ಈ ವಿಡಿಯೋ ಒಳಗೆ ನಾನು ರಗಡ್ ಐಡಿಯಾಸ್ ಅಥವಾ ಟಾಪಿಕ್ಸ್ ಅದೇನು ಕೊಡಲ್ಲ. 1-3 ಪಾಯಿಂಟ್ಸ್ ಬಗ್ಗೆ ಮಾತಾಡ್ತೀನಿ. ಅದ್ರ ಮೇಲೆ ನೀವು ಡಿಸಿಷನ್ ತಗೋಬಹುದು. ನಾನು ಯಾವ ತರದ ವಿಡಿಯೋಸ್ ಮಾಡ್ಲಿ, ನಾನು ಯಾವ ಟಾಪಿಕ್ ಮೇಲೆ ವಿಡಿಯೋಸ್ ಮಾಡ್ಲಿ, ಕಮ್ಯುನಿಕೇಶನ್ ಬಿಲ್ಡ್ ಆಗೋದು ಹೆಂಗ, ಆಮೇಲೆ ಶೈನೆಸ್ ಇರುತ್ತೆ ಒಬ್ಬೊಬ್ಬರಿಗೆ. ಈ ಕ್ಯಾಮ್ರಾ ಮುಂದೆ ವಿಡಿಯೋ ಮಾಡ್ಬೇಕಾರೆ ಏನ್ ಭಯ ಇರ್ತೈತಿ, ಏನಂತ ಮಾತಾಡ್ಲಿ ಜನದ ಮುಂದೆ, ಅದೆಲ್ಲ ಇರ್ತೈತಿ. ಆಕ್ಚುಲಿ ಅದನ್ನೆಲ್ಲ ಹೆಂಗ್ ಕ್ಲಿಯರ್ ಮಾಡ್ಕೋಬೇಕು ಅದೆಲ್ಲ ನಾನು ಈ ವಿಡಿಯೋ ಒಳಗೆ ಶೇರ್ ಮಾಡ್ತೀನಿ. ಅಂದ್ರೆ ನನಗೆ ಸುಮ್ಮನೆ ಬಹಳಷ್ಟು ಐಡಿಯಾಸ್ ಹೇಳಿ ನಿಮಗೂ ಯಾಕೆ ಕನ್ಫ್ಯೂಸ್ ಮಾಡ್ಬೇಕು. ಯಾವಾಗ್ಲೂ ಮನುಷ್ಯಾಗ ಆಪ್ಷನ್ಸ್ ಇತ್ತಂದ್ರೆ ಅಲ್ಲೇ ಕನ್ಫ್ಯೂಸ್ ಆಗ್ಬಿಡ್ತಾನೆ. ನೀವು ರೆಸ್ಟೋರೆಂಟ್ಗೆ ಹೋಗ್ರಿ, ಈಗ ರೆಸ್ಟೋರೆಂಟ್ನಾಗ ಒಂದು ದೊಡ್ಡ ಮೆನು ಇಟ್ಬಿಡ್ತಾರೆ. ಅದ್ರೊಳಗೆ ಎಲ್ಲ ಹುಡ್ಕಂತ ಏನ್ ಆರ್ಡರ್ ಮಾಡ್ಲಿ ಏನ್ ಆರ್ಡರ್ ಮಾಡ್ಲಿ ಅಂತ ಅನ್ನೋ ಥಿಂಕಿಂಗ್ ಒಳಗೆ ಬೇಗ ಆರ್ಡರ್ ಮಾಡಲ್ಲ. ಅದೇ ಯಾವ್ದಾರ ಸಣ್ಣ ಹೋಟೆಲ್ಗೆ ಹೋಗ್ರಿ, ಅದೇ ಯಾವ್ದಾರ ರೋಡ್ ಸೈಡ್ ಇರೋ ಅಂಗಡಿಗೆ ಹೋಗ್ರಿ, ಹಣ ಒಂದು ಪ್ಲೇಟ್ ಎಗ್ ರೈಸ್ ಹಾಕೋ, ಹಣ ಒಂದು ಕಪ್ ಟೀ ಕೊಡೋ, ಹಿಂಗೆ ಹೇಳ್ತೀವಿ. ಬಟ್ ರೆಸ್ಟೋರೆಂಟ್ ಒಳಗೆ ಹಂಗೆ ಹೇಳೋಕ್ಕಾಗಂಗಿಲ್ಲ. ಹಾಗಾಗಿ ಮನುಷ್ಯಾಗ ಆಪ್ಷನ್ ಜಾಸ್ತಿ ಇದ್ರೆ ಚೂಸ್ ಮಾಡೋದು ಕಷ್ಟ ಆಗತ್ತೆ. ಸೊ ನಾನು ಆಪ್ಷನ್ಸು ಐಡಿಯಾಸ್ ಏನು ಕೊಡಲ್ಲ. ಸಿಂಪಲ್ ಆಗಿ ಒಂದು 3 ಟಾಪಿಕ್ಸ್ ಬಗ್ಗೆ ಮಾತಾಡ್ತೀನಿ. ಅದ್ರ ಮೇಲೆ ಡಿಸಿಷನ್ ತಗೋರಿ ನೀವು ಯಾವ ಥರದ ವಿಡಿಯೋಸ್ ಮಾಡ್ಬೇಕಂತ. ಓಕೆ ಅಂತ ಅನ್ಕೊಂತೀನಿ. ಸೊ ಫಸ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕರಿ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೆಂಗಂತ ಗೊತ್ತಿಲ್ಲ ಅಂದ್ರೆ ಆಲ್ರೆಡಿ ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕೀನಿ. ಅದ್ರದ್ದು ಐ ಬಟನ್ ಇಲ್ಲಿ ಮ್ಯಾಲೆ ಕೊಟ್ಟಿರ್ತೀನಿ. ಇಲ್ಲ ಈ ಕಡೆಗೆ ಯಾವ ಕಡೆ ಬರೋದು ಗೊತ್ತಿಲ್ಲ ನಂಗೆ, ಬಟ್ ಬರ್ತೈತಿ. ಅಲ್ಲಿಲ್ಲ ಅಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಒಳಗೆ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಈ ವಿಡಿಯೋ ನೋಡಿದ್ಮೇಲೆ ಆ ವಿಡಿಯೋ ನೋಡಿ ನೀವು ಒಂದು ಒಳ್ಳೆ ಚಾನಲ್ ಅಂದ್ರೆ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೋದು. ಸೊ ನಾನು ಸಜೆಸ್ಟ್ ಮಾಡೋ ಮೊದಲನೇ ಟಾಪಿಕ್ ಅಂದ್ರೆ ವ್ಲಾಗ್ಸ್ ಯಾರು ಬೇಕಾದ್ರೂ ಮಾಡ್ಬೋದು. ಅದ್ರೊಳಗೆ ಎಕ್ಸ್ಟ್ರಾ ನಾಲೆಜ್ ಅಥವಾ ಎಕ್ಸ್ಟ್ರಾ ಏನಾರು ಹೇಳ್ಬೇಕು, ಏನಾರ ಎಕ್ಸ್ಟ್ರಾ ಸ್ಕ್ರಿಪ್ಟ್ ರೈಟಿಂಗು ಅದೆಲ್ಲ ಮಾಡ್ಬೇಕಂತ ಏನಿರಲ್ಲ. ಅಟ್ಲೀಸ್ಟ್ ನಾನು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಒಂದು ವಿಡಿಯೋಸ್ ಅಪ್ಲೋಡ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ವ್ಲಾಗ್ಸ್ ಇಂದಾನ ಸ್ಟಾರ್ಟ್ ಮಾಡ್ರಿ. ಈ ವ್ಲಾಗ್ಸ್ ಇಂದ ನಿಮಗಾಗ ಯೂಸಸ್ ಏನಂದ್ರೆ ಕಮ್ಯುನಿಕೇಶನ್ ಬಿಲ್ಡ್ ಆಗತಿ, ಕಾನ್ಫಿಡೆನ್ಸ್ ಬರ್ತೈತಿ, ಸೆಲ್ಫ್ ಇಂಪ್ರೂವ್ಮೆಂಟ್ ಆಗತಿ, ಆಮೇಲೆ ಅರ್ನಿಂಗ್ಸ್ ಅಂತ ಮೊನಿಟೈಸ್ ಆದ್ಮೇಲೆ ಬರ್ತೈತಿ, ಎಕ್ಸೆಟ್ರಾ ಈ ತರ ಇರ್ತೈತಿ. ಸೊ ವ್ಲಾಗ್ ನ ಸರ್ವೇ ಸಾಮಾನ್ಯವಾಗಿ ಎಲ್ಲಾರು ಮಾಡ್ತಾರ. ಬಟ್ ನೀವು ಎಲ್ಲಾರ ತರ ಮಾಡಕ್ ಹೋಗ್ಬೇಡ್ರಿ. ನೀವು ಡಾಕ್ಯುಮೆಂಟ್ರಿ ಸ್ಟೈಲ್ ಒಳಗ್ ಮಾಡ್ರಿ. ನಿಮ್ದೇ ಒಂದು ಸ್ಟೈಲ್ ಇರುತ್ತೆ, ಆ ತರ ಮಾಡ್ರಿ. ವ್ಲಾಗ್ಸ್ ಅಂದ್ರೆ ಬರೀ ಹಿಂಗ್ ಕ್ಯಾಮ್ರಾ ಹಿಡ್ಕೊಂಡು ನಾನು ಇವತ್ತು ಪಿಜ್ಜಾ ತಿನ್ನಕೊಂತೀನಿ, ಬರ್ಗರ್ ತಿನ್ನಕೊಂತೀನಿ, ನಾನು ಇವತ್ತು ಈ ರೆಸ್ಟೋರೆಂಟ್ ಬಂದಿನಿ, ಹೊಸ ಮೊಬೈಲ್ ತಗೊಂಡನಿ, ಹೊಸ ಕಾರ್ ತಗೊಂಡನಿ, ಹೊಸ ಐಫೋನ್ ತಗೊಂಡನಿ, ಅದಷ್ಟಲ್ಲ ವ್ಲಾಗ್ಸ್ ಅಂದ್ರೆ ಪ್ರತಿಯೊಬ್ಬರ ಲೈಫ್ ಬೇರೆ ಬೇರೆ ತರ ಇರ್ತೈತಿ. ನಿಮ್ ಲೈಫ್ ನ ನೀವು ಯಾವ ತರ ಪ್ರೆಸೆಂಟ್ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್. ಆಮೇಲೆ ವ್ಲಾಗ್ಸ್ ಮಾಡೋದ್ರಿಂದ ಸ್ಟೋರಿ ಟೆಲ್ಲಿಂಗ್ ಕೂಡ ಇಂಪ್ರೂವ್ಮೆಂಟ್ ಆಕತಿ. ಇದೆಲ್ಲ ನಮ್ಗೆ ಲೈಫ್ ಒಳಗೆ ಯೂಸ್ ಆಕತಿ. ಹಂಗ ಸುಮ್ಮನೆ ಈ ವಿಡಿಯೋ ಒಳಗೆ ಮಾಡಿದೆ ಅದು ವಿಡಿಯೋ ಒಳಗೆ ಸೀಮಿತ ಏನಿಲ್ಲ, ನೀವು ಪರ್ಸನಲ್ ಲೈಫ್ ಒಳಗೂ ಯೂಸ್ ಆಕತಿ. ಈಗ ಹಳ್ಳ್ಯಾಗಿದ್ದಾರೆ ಹೇಳ್ಬೋದು ನಾನು ಯಾವ ತರ ವ್ಲಾಗ್ಸ್ ಮಾಡ್ಲಿ, ಸಿಟಿಯಾಗಿದ್ದರೆ ಸ್ವಲ್ಪ ಈ ತರ ಹೇಳಿದ್ನಲ್ಲ ಮಾಲ್ ಗೀಲ್ ಅಲ್ಲೆಲ್ಲ ಹೋಗಿ ಮಾಡ್ಬೋದು, ಏನಾರ ಮಾಡ್ಬೋದು. ಬಟ್ ಹಳ್ಳ್ಯಾಗ ಏನ್ ಮಾಡೋದು, ನಮ್ಮ ಊರಾಗ ಅಂತ ಇಂಟ್ರೆಸ್ಟಿಂಗ್ ನನ್ನ ಲೈಫ್ ಒಳಗೆ ಏನ್ ಆಗತ್ತಿಲ್ಲ ಅಂತ. ಬಟ್ ವ್ಲಾಗ್ಸ್ ಅಂದ್ರೆ ಆಕ್ಟ್ ಮಾಡೋದಲ್ಲ, ನಮ್ದು ರಿಯಾಲಿಟಿ ಏನೈತಿ, ನಮ್ ಲೈಫ್ ಏನೈತಿ ಅದನ್ನ ನಾವು ಕ್ರಿಯೇಟ್ ಮಾಡೋದು. ಈಗ ಹಳ್ಳ್ಯಾಗದಿರಿ ಅಂದ್ರೆ ಈಗ ಏನ್ ಗೊಂಜಾಳ ಮುರಕ್ ಹೋಗ್ತೀರಿ, ಬೆಳಗ್ಗೆ ಎದ್ದು ಕಬ್ಸ್ ಹೊರಕ್ ಹೋಗ್ತೀರಿ, ಹತ್ತಿ ಬಿಡ್ಸಕ್ ಹೋಗ್ತೀರಿ, ಅದನ್ನ ಮಾಡ್ರಿ. ಹಾಯ್ ಗೈಸ್, ನಾನು ಇವತ್ತ ಹತ್ತಿ ಬಿಡ್ಸಕ್ ಕೊಡ್ತೀನಿ, ಇವತ್ತೆ ನೋಡನ್ರಿ ಚಾಲೆಂಜ್ ಹಾಕರಿ, ನಾನು ಎಷ್ಟು ಕೆಜಿ ಹತ್ತಿ ಬಿಡಿಸ್ತೀನಿ, ಎಷ್ಟು ಹೊರಿ ಕಬ್ಸ್ ಹೊರತ್ರಿ, ಎಲ್ಲ ಚಾಲೆಂಜಿಂಗ್ ಹಾಕೊಂಡ್ ಮಾಡ್ರಿ. ವಿಲೇಜ್ ಒಳಗು ನೀವು ತುಂಬಾ ಒಳ್ಳೊಳ್ಳೆ ಕ್ರಿಯೇಟಿವ್ ವಿಡಿಯೋಸ್ ನ ಮಾಡ್ಬೋದು. ನಿಮ್ ಲೈಫ್ ಒಳಗ ಆಲ್ರೆಡಿ ಏನು ನಡೆಯತ್ತಲ್ಲ ಅದನ್ನ ಮಾಡ್ರಿ. ವ್ಲಾಗ್ಸ್ ಯಾರು ಬೇಡ ಅಂತಾರ. ಬಟ್ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಸಿಂಪಲ್ ಆಗಿರೋದನ್ನ ಕ್ರಿಯೇಟಿವ್ ಆಗಿ ಮಾಡ್ರಿ. ಹಂಗ ಸುಮ್ನೆ ಕ್ಯಾಮ್ರಾ ಮುಂದೆ ಹಿಡ್ಕೊಂಡು ಮಾತಾಡ್ಕೊಂತ ಹೋಗೋದಲ್ಲ ವ್ಲಾಗ್, ಅದನ್ನ ವಿಜುವಲಿ ತೋರಿಸ್ರಿ. ನೀವು ಅದನ್ನ ಯಾವ ತರ ತೋರಿಸ್ತೀರಿ, ಅದನ್ನ ಯಾವ ತರ ಸ್ಟೋರಿ ಕ್ರಿಯೇಟ್ ಮಾಡ್ತೀರಿ ಅದ್ ನಿಮಗ್ ಬಿಟ್ಟಿದ್ದು. ಟ್ರಾವೆಲಿಂಗ್ ವ್ಲಾಗ್ಸ್ ಮಾಡ್ರಿ. ಟ್ರಾವೆಲಿಂಗ್ ಅಂದ್ರೆ ದೊಡ್ಡ ಬೇರೆ ಬೇರೆ ಸ್ಟೇಟ್ಗೆ ಹೋಗ್ಬೇಕಂತೇನಿಲ್ಲ, ನಮ್ ಕರ್ನಾಟಕದಾಗ ಬೇಕಾದಷ್ಟು ಪ್ಲೇಸಸ್ ಅದಾವ, ಅಲ್ಲಿದ ಅದ್ರ ಕಲ್ಚರ್ ತೋರಿಸ್ರಿ. ಆಮೇಲೆ ನೀವು ರೈತರಾಗಿದ್ರೆ ರೈತರ ಲೈಫ್ ಹೆಂಗಿರ್ತೈತಿ, ಡ್ರೈವರ್ ಆಗಿದ್ರೆ ಡ್ರೈವರ್ ಲೈಫ್ ಹೆಂಗಿರ್ತೈತಿ, ಎವ್ರಿಥಿಂಗ್ ಎಲ್ಲಾನು ತೋರಿಸ್ಬೋದು ನೀವು. ಅಂಡ್ ಮೇನ್ ಇನ್ನೊಂದು ಕನ್ಸಿಸ್ಟೆನ್ಸಿ ಇರ್ಲಿ. ಕನ್ಸಿಸ್ಟೆನ್ಸಿ ಅಂದ್ರೆ ಏನು, ಡೈಲಿ ಹಾಕ್ಬೇಕ ವಿಡಿಯೋಸ್ ಇಲ್ಲ, ಡೈಲಿ ಹಾಕಕ್ಕಾಗಲ್ಲ ಅಂದ್ರೆ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಹಾಕ್ರಿ. ಬಟ್ 3 ದಿನಕ್ಕೊಮ್ಮೆ ಹಾಕಾತಿರಂದ್ರೆ ಅದಕ್ಕಿಂತ ಲೇಟ್ ಆಗಿ ಹಾಕ್ಬಾರ್ದು, ಅದನ್ನ ಫಾಲೋ ಮಾಡ್ರಿ. 2 ದಿನಕ್ಕೊಮ್ಮೆ ಹಾಕಾತಿರಂದ್ರೆ ಅದನ್ನ ಫಾಲೋ ಮಾಡ್ರಿ. ಒಂದಿನ ವಾರಕ್ಕೆ ಒಂದ್ ಹಾಕಿದೆ, ಒಂದಿನ 2 ವಾರಕ್ಕೆ ಒಂದ್ ಹಾಕಿದೆ, ಹಂಗಿದ್ರೆ ಕನ್ಸಿಸ್ಟೆನ್ಸಿ ಅನ್ಸಲ್ಲ. ಅಟ್ ಲೀಸ್ಟ್ ಫಾಲೋ ಮಾಡ್ರಿ ಕರೆಕ್ಟಾಗಿ. 2 ದಿನಕ್ಕೊಮ್ಮೆ ಹಾಕ್ತಿರಿ, 3 ದಿನಕ್ಕೊಮ್ಮೆ ಹಾಕ್ತಿರಿ, ಡಿಸಿಷನ್ ತಗೊಂಡು ಹಾಕ್ರಿ. ಈ ವ್ಲಾಗ್ ನ ಚೂಸ್ ಮಾಡಕ್ ಇನ್ನೊಂದು ರೀಸನ್ ಏನಂದ್ರೆ ನೀವು ಸಪ್ರೇಟ್ ಆಗಿ ಟೈಮ್ ಕೊಡೋ ಅವಶ್ಯಕತೆ ಇಲ್ಲ. ಈಗ ಏನೋ ಜಾಬ್ ಮಾಡತ್ತೀರಿ, ಜಾಬ್ ಮುಗಿಸ್ಕೊಂಡ್ ಬಂದು ಮತ್ತೆ ಅದಕ್ಕೆ ಸಪ್ರೇಟ್ ಟೈಮ್ ಕೊಡ್ಬೇಕು ವಿಡಿಯೋ ಮಾಡಕ್ಕೆ, ಆ ಥರ ಏನಿಲ್ಲ. ನಿಮ್ದು ಡೇ ಟು ಡೇ ಲೈಫ್ ಹೆಂಗೈತಿ ಅದ್ರ ಜೊತೆಗೆ ಕಾಲೇಜ್ಗೆ ಹೋಗ್ತೀರಿ ಅಂದ್ರೆ ಕಾಲೇಜ್ಗೆ ಹೋಗಂತ ಮಾಡ್ಬೋದು, ಜಾಬ್ ಮಾಡ್ತೀರಿ ಅಂದ್ರೆ ಅದ್ರ ಜೊತೆಗೆ ಮಾಡ್ಬೋದು. ಈ ವ್ಲಾಗ್ ಬಗ್ಗೆ ಎಕ್ಸಾಕ್ಟ್ ಆಗಿ ಹೇಳ್ಕೊಂತ ಹೊಂಟ್ರೆ ಭಾಳ ಅದಾವು. ಅದನ್ನ ನಾನು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡ್ತೇನೆ ಫ್ಯೂಚರ್ ಒಳಗೆ. ವ್ಲಾಗ್ಸ್ ಮಾಡೋದು ಹೆಂಗೆ, ಡಾಕ್ಯುಮೆಂಟ್ರಿ ಸ್ಟೈಲ್ ಒಳಗೆ ಏನೇನು ಗಮನದಾಗ ಇಟ್ಕೋಬೇಕು ಎಲ್ಲ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ಒಳಗೆ ಈ ವ್ಲಾಗ್ ಬಗ್ಗೆ ಇಷ್ಟ ಸಾಕು. ನೆಕ್ಸ್ಟ್ ಟಾಪಿಕ್ ಸ್ಕಿಲ್. ಇವಾಗ ಕೆಲವೊಬ್ರಿಗೆ
ನಿಮಗೆ ನಂಗೆ ವ್ಲಾಗ್ ಮಾಡಕ್ ಇಷ್ಟ ಇಲ್ಲ, ಆ ತರ ಕ್ಯಾಮ್ರಾ ಎಲ್ಲ ಹಿಡ್ಕೊಂಡು ಮಾತಾಡಕ್ ಇಷ್ಟ ಇಲ್ಲ ಅನ್ನೋದಾದ್ರೆ ನಿಮ್ಮ ಹತ್ರ ಏನಾದ್ರು ಸ್ಕಿಲ್ ಇದ್ರೆ ಅದ್ರ ಮೇಲೆ ನೀವು ವಿಡಿಯೋಸ್ ಮಾಡ್ಬೋದು. ಯಾವ ತರ ಲೈಕ್ ನಿಮ್ಮ ಹತ್ರ ಯಾವ ಸ್ಕಿಲ್ ಐತೆ ಅದನ್ನ ಇಟ್ಕೊಂಡ್ ಮಾಡ್ರಿ. ಈಗ ನಿಮ್ಗೆ ಕಂಪ್ಯೂಟರ್ ಬಗ್ಗೆ ನಾಲೆಜ್ ಐತೆ ಅಂದ್ರೆ ಕಂಪ್ಯೂಟರ್ ರಿಲೇಟೆಡ್ ವಿಡಿಯೋಸ್ ಮಾಡ್ರಿ. ಕಂಪ್ಯೂಟರ್ ಒಳಗೆ ರ್ಯಾಮ್ ಇನ್ಸ್ಟಾಲ್ ಮಾಡೋದು ಹೆಂಗ, ಕಂಪ್ಯೂಟರ್ ಒಳಗೆ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡೋದು ಹೆಂಗ, ಕಂಪ್ಯೂಟರ್ನ ವರ್ಕ್ ಮಾಡೋದು ಹೆಂಗ, ಬೈಕ್ ಬಗ್ಗೆ ನಾಲೆಜ್ ಐತಿ, ಮೊಬೈಲ್ ಬಗ್ಗೆ ನಾಲೆಜ್ ಐತಿ, ನೀವು ಡಾನ್ಸ್ ಕ್ಲಾಸ್ ಹೇಳ್ಕೊಡ್ತೀರಿ, ಎಲ್ಲಾನು ನೀವು ವಿಡಿಯೋಸ್ ಒಳಗೆ ಮಾಡ್ಬೋದು. ಈಗ ಭೂಮಿ ಮೇಲೆ ಯಾರ ಬಂದಾರ ಅಂತ ಪ್ರತಿಯೊಬ್ಬರಿಗೆ ಒಂದೊಂದು ಸ್ಕಿಲ್ ಅಂತ ಇರ್ತೈತಿ, ಅವ್ರಿಗೂ ಏನೋ ಒಂದು ನಾಲೆಜ್ ಇರೈತಿ, ಬಟ್ ಅದು ಗೊತ್ತಿರಲ್ಲ. ಟೈಮ್ ಟು ಟೈಮ್ ಓದೋದಂಗೆ ಗೊತ್ತಾಕತಿ. ಈಗ ಫೋಟೋಗ್ರಾಫರ್ ಅನ್ಕರಿ, ಫೋಟೋಗ್ರಾಫರ್ ಅಂದ್ರೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡವ ಅನ್ಕರಿ, ಅವ್ ನೋಡ್ರಿ ಅವ ವ್ಲಾಗು ಮಾಡ್ಬೋದು, ಇತ್ಲಾಗ ಇನ್ಫಾರ್ಮೇಟಿಕ್ ಆಗಿ ವಿಡಿಯೋಸು ಮಾಡ್ಬೋದು. ಈ ಪ್ರೀ ವೆಡ್ಡಿಂಗ್ ಶೂಟ್ ಹೆಂಗ್ ಮಾಡ್ತೀರಿ ಅದ್ರದ್ದು ವ್ಲಾಗ್ ಮಾಡ್ಬೋದು. ಆಮೇಲೆ ಕ್ಯಾಮ್ರಾ ಬಗ್ಗೆ ವಿಡಿಯೋಸ್ ಮಾಡ್ಬೋದು, ಬೆಸ್ಟ್ ಕ್ಯಾಮ್ರಾ ಯಾವುದು ವೆಡ್ಡಿಂಗ್ ಪ್ರೀ ವೆಡ್ಡಿಂಗಿಗೆ, ಆಮೇಲೆ ಬೆಸ್ಟ್ ಪ್ಲೇಸಸ್ ಯಾವ್ದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಕ್ಕೆ. ಈ ತರ ನೀವು ಒಂದು ಸ್ಕಿಲ್ ಹಿಡ್ಕೊಂಡು ಎಲ್ಲಾ ತರದ ವಿಡಿಯೋಸ್ ಮಾಡ್ಬೋದು. ನಾನು ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ. ಸ್ಕಿಲ್ ಅಂತ ಬಂದ್ರೆ ಬಹಳ ತರದ್ದು ಅದ. ಇವಾಗ ನನ್ನ ಸ್ಕಿಲ್ ಏನು, ನಾನು ವಿಡಿಯೋ ಎಡಿಟಿಂಗ್ ಮಾಡ್ತೀನಿ, ನಾನು ವಿಡಿಯೋ ಎಡಿಟಿಂಗ್ ರಿಲೇಟೆಡ್ ಬೇರೆ ಬೇರೆ ವಿಡಿಯೋಸ್ ಮಾಡ್ತೀನಿ. ಆಮೇಲೆ ಟೆಕ್ನಾಲಜಿ ಒಳಗೆ ಸ್ವಲ್ಪ ಇಂಟ್ರೆಸ್ಟ್ ಐತಿ, ಅದ್ರ ರಿಲೇಟೆಡ್ ವಿಡಿಯೋಸ್ ಮಾಡ್ತೀನಿ. ಈ ತರ ಪ್ರತಿಯೊಬ್ಬರಿಗೂ ಏನೇನು ಸ್ಕಿಲ್ ಇರ್ತಾವ. ಬಟ್ ಅದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಸಿಂಪಲ್ ನೀವೇನು ಮಾಡ್ಬೇಡ್ರಿ, ಬೆಳಗ್ಗೆ ಬೇಗ ಎದ್ದೇಳ್ರಿ, ಎಲ್ಲರ ಖಾಲಿ ಪ್ರಶಾಂತವಾದ ಜಾಗದಾಗ ಹೋಗ್ರಿ, ಅಲ್ಲಿ ಕುತ್ಕೊಂಡು ಯೋಚನೆ ಮಾಡ್ರಿ. ನೀವು ಸಣ್ಣರಿದ್ದಾಗಿಂದ ಹಿಡಿದು ಇಲ್ಲಿ ತನಕ ಏನೇನ್ ಮಾಡ್ಕಂತ ಬಂದಿರಿ, ಎದ್ರೊಳಗೆ ನೀವು ಪರ್ಫೆಕ್ಟ್ ಅದಿರಿ, ಏನಾರ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿರ್ತೀರಿ ನೀವು. ಲೈಕ್ ಈಗ ನಿಮ್ಮ ಮನೆಗೆ ಬಂದು ಯಾರೋ ಒಂದು ಮೊಬೈಲ್ ಕೊಟ್ಟರು, ಇದೇನಾಗೈತೆ ನೋಡ್ತಮ್ಮ ಅಂತ ಹೇಳಿ ಫೋನ್ ಕೊಟ್ಟರು, ಅದನ್ನ ಸಾಲ್ವ್ ಮಾಡಿದ್ರಿ. ಈ ತರ ಏನೇನೋ ಬೇರೆ ಬೇರೆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿರ್ತೀರಿ. ಅಂತೂ ಮಿಕ್ಕಿ ನಿಮ್ಗೆ ಅಷ್ಟೆಲ್ಲ ಮಾಡಿದ್ರೆ ನಂದು ಎಕ್ಸಾಕ್ಟ್ ಸ್ಕಿಲ್ ಏನೈತಿ, ಯಾವ ತರದ ವಿಡಿಯೋಸ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ನಾಗ ನಂಗೆ ಮೆಸೇಜ್ ಮಾಡ್ರಿ. ಇಲ್ಲ ಐತ್ ನೋಡ್ರಿ ನನ್ನ ಪ್ರೊಫೈಲ್, ಇದ್ರದ್ದು ಈ ಪ್ರೊಫೈಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನಂಗೆ ಒಂದು ಮೆಸೇಜ್ ಮಾಡ್ರಿ, ನಾನು ನನ್ನ ಕೈಯಾಗಾದ್ರೆ ಸಜೆಸ್ಟ್ ಮಾಡ್ತೀನಿ, ನಿಮ್ ಜೊತೆ ಡಿಸ್ಕಸ್ ಮಾಡಿ ನೀವು ಯಾವ ತರದ ವಿಡಿಯೋಸ್ ಮಾಡ್ಬೋದು ಅಂತ. ಓಕೆನಾ? ಅಂಡ್ ಇನ್ನೊಂದು, ನಿಮ್ ಸ್ಕಿಲ್ ರಿಲೇಟೆಡ್ ವಿಡಿಯೋಸ್ ಮಾಡಕ್ ಯಾಕೆ ಹೇಳತ್ತಾನೆ ಅಂದ್ರೆ ನೀವು ಆ ಸ್ಕಿಲ್ ನ ಇಂಪ್ರೂವ್ಮೆಂಟ್ ಕೂಡ ಮಾಡ್ಕೊಂತೀರಿ. ಈಗ ನಾನು ವಿಡಿಯೋ ಎಡಿಟಿಂಗ್ ಇಂದ ನನ್ನ ಸ್ಕಿಲ್, ಅದ್ರ ಜೊತೆಗೆ ನಾನು ಅದ್ರ ರಿಲೇಟೆಡ್ ವಿಡಿಯೋಸ್ ಮಾಡತ್ತೀನಿ ಅಂದ್ರೆ ನನ್ನ ಕೆಲಸದ ಕಡೆಗೆ ನನ್ನ ಫೋಕಸ್ ಇರೈತಿ, ಪ್ಲಸ್ ಅದ್ರ ರಿಲೇಟೆಡ್ ನಾನು ವಿಡಿಯೋಸ್ ಮಾಡ್ತೀನಿ. ಸೊ ನಾನು ಎಕ್ಸ್ಟ್ರಾ ಬೇರೆ ಏನೋ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ನನ್ನ ಸ್ಕಿಲ್ ವಿಡಿಯೋ ಎಡಿಟಿಂಗ್ ಇರ್ತೈತಿ, ನಾನು ಅದನ್ನ ಬಿಟ್ಟು ಬೇರೆ ಈಗ ಡ್ಯಾನ್ಸ್, ನಾನು ಅಲ್ಲೋಗಿ ಡ್ಯಾನ್ಸ್ ಹೇಳ್ಕೊಡತ್ತೀನಿ, ಇಲ್ಲಿ ಬರೋದು ವಿಡಿಯೋ ಎಡಿಟಿಂಗ್ ಮಾಡೋದು, ಅಲ್ಲೋಗಿ ಡ್ಯಾನ್ಸ್ ಅಂದ್ರೆ ಎರಡಕ್ಕೂ ಕನೆಕ್ಷನ್ ಇರಲ್ಲ, ಕನ್ಫ್ಯೂಷನ್ ಇರುತ್ತೆ, ಆಮೇಲೆ ಎಕ್ಸ್ಟ್ರಾ ವರ್ಕ್ ಆಗ್ಬಿಡ್ತೈತಿ. ಅದೇ ನನ್ನ ಸ್ಕಿಲ್ ರಿಲೇಟೆಡ್ ನಾನು ವಿಡಿಯೋಸ್ ಮಾಡಕತ್ತೆ ಅಂದ್ರೆ ನಾನು ಇಲ್ಲಿ ಯೂಟ್ಯೂಬಿಗೆ ರಿಸರ್ಚ್ ಮಾಡಿರೋ ಇವಾಗ ನಾನು ವಿಡಿಯೋ ಎಡಿಟಿಂಗ್ ರಿಲೇಟೆಡ್ ಏನಾರ ಯೂಟ್ಯೂಬಿಗೆ ರಿಸರ್ಚ್ ಮಾಡಿ ನಿಮ್ಗೆ ಹೇಳತ್ತೀನಿ ಅಂದ್ರೆ ಅದು ನನ್ನ ವರ್ಕ್ ಒಳಗೂ ಹೆಲ್ಪ್ ಆಕತಿ, ಪ್ಲಸ್ ಇಲ್ಲಿ ಹೆಲ್ಪ್ ಆಗತಿ. ಸೊ ಈ ತರ ಸ್ಕಿಲ್ ರಿಲೇಟೆಡ್ ಮಾಡಿದ್ರೆ ನಾವು ನಮ್ಮ ಸ್ಕಿಲ್ ಇಂಪ್ರೂವ್ಮೆಂಟ್ ಕೂಡ ಮಾಡ್ಕೊತೇವೆ. ಈಗ ವಿಡಿಯೋ ಒಳಗೆ ನಾವ್ ಏನೋ ಒಂದು ಹೇಳಕತ್ತೇವೆ ಅಂದ್ರೆ ನಾವು ಅರ್ಧಂಬರ್ಧ ತಿಳ್ಕೊಂಡ್ ನಂತರ ಬಂದು ಹೇಳಕ್ ಆಗಂಗಿಲ್ಲ. ಅದ್ರ ಬಗ್ಗೆ ನಾವು ಕರೆಕ್ಟ್ ಆಗಿ ತಿಳ್ಕೊಂಡು ಅದನ್ನ ಬಂದು ನಿಮ್ಮ ಹತ್ರ ಹೇಳ್ತೇವೆ. ಸೊ ವಿಡಿಯೋ ಮಾಡೋದಿದ್ರೆ ನಮ್ಮ ಸ್ಕಿಲ್ ನ ನಮ್ಗೆ ಗೊತ್ತಿಲ್ದಾಗ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಆತಿರ್ತೇವೆ ವಿಡಿಯೋ ಮೂಲಕ. ಇವಾಗ ನೀವು ಯಾವ ಟಾಪಿಕ್ ಅಥವಾ ಯಾವ ತರದ ವಿಡಿಯೋ ಮಾಡ್ಬೇಕಂತ ಡಿಸಿಷನ್ ತಗೊಂಡು ಸ್ಕ್ರಿಪ್ಟ್ ರೈಟಿಂಗು, ವಿಡಿಯೋ ಶೂಟು, ವಿಡಿಯೋ ಎಡಿಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಯೂಟ್ಯೂಬ್ ಒಳಗೆ ವಿಡಿಯೋನ ಹಾಕಿರಿ. ಬಟ್ ಅದಕ್ಕೆ ವ್ಯೂಸ್ ಬರ್ಲಿಲ್ಲ, ಅವಾಗ ಏನ್ ಮಾಡ್ತೀರಿ? ಏನು ಮಾಡಕ್ ಹೋಗ್ಬೇಡ್ರಿ, ರೆಗ್ಯುಲರ್ ಆಗಿ ವಿಡಿಯೋಸ್ ಹಾಕ್ರಿ. ಯಾಕಂದ್ರೆ ಒಂದಪಟ್ಟಿಗೆ ಯಾರಿಗೂ ವ್ಯೂಸ್ ಬರಂಗಿಲ್ಲ, ಒಂದಪಟ್ಟಿಗೆ ನೀವು ಡಿಮೋಟಿವೇಟ್ ಆಗ್ಬಿಡ್ತೀರಿ. ಡಿಮೋಟಿವೇಟ್ ಆಗಕ್ ಹೋಗ್ಬೇಡ್ರಿ, ಯಾಕಂದ್ರೆ ಗ್ರೇಟ್ ಥಿಂಗ್ಸ್ ಟೇಕ್ ಟು ಟೈಮ್. ಸೊ ನೀವು ಫಸ್ಟ್ ಅದಕ್ಕೆ ಟೈಮ್ ಕೊಡ್ರಿ. ನೀವು ನಿಮ್ ಕೈಯಾಗ ಎಷ್ಟಾಗತ್ತೆ ಅಷ್ಟು ರೆಗ್ಯುಲರ್ ಆಗಿ ವಿಡಿಯೋಸ್ ಮಾಡಿ ಹಾಕ್ರಿ, ವ್ಯೂಸ್ ಆಟೋಮೆಟಿಕ್ ಆಗಿ ಬರ್ತೈತಿ. ನಿಮ್ ವರ್ಕ್ ಮೇಲೆ ಫೋಕಸ್ ಮಾಡ್ರಿ, ವ್ಯೂಸ್ ಮೇಲೆ ಫೋಕಸ್ ಮಾಡಕ್ ಹೋಗ್ಬೇಡ್ರಿ. ನಾನು ಹೇಳಿರೋ ಟಾಪಿಕ್ಸ್ ಆಲ್ರೆಡಿ ಯೂಟ್ಯೂಬ್ ಒಳಗದ, ಯಾಕಂದ್ರೆ ಈ ವ್ಲಾಗ್ಸ್ ಎಲ್ಲ ಬಹಳ ಸುಮಾರು ಜನ ಮಾಡಕತ್ತಾರ. ಬಟ್ ಅದ್ ನಾನು ಅವಾಗ್ಲೇ ಹೇಳಿದ್ನಲ್ಲ, ನಾವ್ ಏನೋ ಒಂದ್ ಮಾಡಕ್ ಹೋದ್ರೆ ಆಲ್ರೆಡಿ ಇಂಟರ್ನೆಟ್ ಒಳಗೆ ಇರ್ತೈತಿ. ಬಟ್ ನಾವು ಅದನ್ನ ನಾರ್ಮಲ್ ಸಿಂಪಲ್ ಆಗಿರೋದನ್ನ ಯಾವ ತರ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಇವಾಗ ವ್ಲಾಗ್ಸ್ ಎಲ್ಲಾರು ಮಾಡ್ತಾರ, ಬಟ್ ಎಲ್ಲಾರ ವ್ಲಾಗ್ಸ್ ಒಂದೇ ತರ ಇಲ್ಲ, ಪ್ರತಿಯೊಬ್ಬರದ್ದು ಡಿಫ್ರೆಂಟ್ ಇರ್ತೈತಿ. ಪ್ರತಿಯೊಬ್ಬರದ್ದು ವ್ಲಾಗ್ಸ್ ಒಳಗೂ ನಾವು ಏನಾರ ಒಂದು ಕನೆಕ್ಟ್ ಮಾಡ್ತೀವಿ. ಆ ತರ ಪ್ರತಿಯೊಬ್ಬರದ್ದು ಬೇರೆ ಬೇರೆ ತರ ಇರುತ್ತೆ. ಹಂಗ ನಿಮ್ದು ಸ್ಟೋರಿ, ನಿಮ್ದು ಲೈಫು ಎಲ್ಲ ಬೇರೆ ಬೇರೆ ತರ ಇರ್ತೈತಿ. ಎಷ್ಟೋ ಜನ ವ್ಲಾಗ್ಸ್ ಮಾಡ್ಕಂತ ಬೇರೆ ಇನ್ಫಾರ್ಮೇಟಿವ್ ಕ್ರಿಯೇಟರ್ಸ್ ಆಗ್ಯಾರ, ಟೆಕ್ ವಿಡಿಯೋಸ್ ಮಾಡ್ಕಂತ ಬೇರೆ ಕ್ರಿಯೇಟರ್ಸ್ ಆಗ್ಯಾರ. ಸ್ಟಾರ್ಟ್ ಎಲ್ಲಿಂದಾನ ಮಾಡಿರ್ತಾರ, ಬಟ್ ಎಲ್ಲೋ ಹೋಗಿ ತಲುಪಿರ್ತಾರ. ಹಂಗ ಈಗ ನಾವು ವ್ಲಾಗ್ಸ್ ಮಾಡತ್ತಂದ್ರ ಯಾವಾಗ್ಲೂ ಅದನ್ನ ಮಾಡ್ಕೊಂತ ಹೋಗಲ್ಲ. ಅದನ್ನ ಮಾಡ್ತಾ ನಾವು ಬೇರೆ ತರ ವೈಬ್, ಬೇರೆ ತರ ನಿಶ್ ಒಳಗ ಹೋಗ್ಬಿಡ್ತೇವಿ. ಮೇನ್ ಆಗಿ ನೀವು ಈ ಕ್ಯಾಮ್ರಾ ಆಂಗಲ್ ಮೇಲೆ, ಸ್ಟೋರಿ ಲೈನ್ ಮೇಲೆ ಫೋಕಸ್ ಮಾಡ್ರಿ. ನಾವು ಅದನ್ನ ಯಾವ ತರ ಪ್ರೆಸೆಂಟ್ ಮಾಡ್ತೇವಿ, ಆಮೇಲೆ ಕ್ಯಾಮ್ರಾ ಆಂಗಲ್ ಹೆಂಗಿರ್ಬೇಕು ಅದ್ರ ಮೇಲೆ ಮೇನ್ ಆಗಿ ಫೋಕಸ್ ಮಾಡ್ರಿ. ತಗೊಂಡಿರೋ ಟಾಪಿಕ್ ಎಷ್ಟು ಇಂಪಾರ್ಟೆಂಟ್, ಆ ಟಾಪಿಕ್ ನ ನಾವು ಯಾವ ತರ ಪ್ರೆಸೆಂಟ್ ಮಾಡ್ತೇವೆ ಅನ್ನೋದು ಇಂಪಾರ್ಟೆಂಟ್. ಆಮೇಲೆ ವಿಡಿಯೋ ಎಡಿಟಿಂಗ್ ಒಳಗೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕರಿ. ಬಹಳ ಜನ ಅವಾಗಿಂದಾನು ವಿಡಿಯೋಸ್ ಮಾಡತ್ತಾರ, ನಾನು ಕೆಲವೊಬ್ರು ವಿಡಿಯೋಸ್ ನೋಡ್ತೀನಿ, ಅವಾಗಿಂದಾನು ಸೇಮ್ ಪ್ರೊಸೆಸ್ ಒಳಗೆ ಅಂದ್ರೆ ಸೇಮ್ ಸ್ಟೈಲ್ ಒಳಗೆ ಎಡಿಟಿಂಗ್ ಇರ್ತೈತಿ. ಎಡಿಟಿಂಗ್ ಒಳಗೆ ಚೇಂಜಸ್ ಮಾಡ್ಬೇಕು, ಯಾಕಂದ್ರೆ ಜನರೇಷನ್ ಚೇಂಜ್ ಆಗತೈತಿ. ಆಗ್ಲೇ 2025 ಬಂತು, ಅಲ್ಲಿಂದ ಮತ್ತೆ ಟೆಕ್ನಾಲಜಿ ಚೇಂಜ್ ಆಗತಿ, ಎಡಿಟಿಂಗ್ ನೋಡೋ ರೀತಿ ಚೇಂಜ್ ಆಗತಿ. ಮೇನ್ ಆಗಿ ಪ್ರಾಕ್ಟೀಸ್ ಮಾಡ್ರಿ, ಪ್ರಾಕ್ಟೀಸ್ ಮೇಕ್ ಅ ಮ್ಯಾನ್ ಪರ್ಫೆಕ್ಟ್. ನಿಮ್ಗೆ ಏನಾದ್ರು ಗೊತ್ತಾಗಲಿಲ್ಲ ಅಂದ್ರೆ ಯೂಟ್ಯೂಬ್ ಒಳಗೆ ಸರ್ಚ್ ಮಾಡ್ರಿ. ಯೂಟ್ಯೂಬ್ನಾಗ ನಿಮ್ ಪ್ರತಿ ಡೌಟ್ಗೂ ವಿಡಿಯೋಸ್ ಅದಾವು. ನಿಮ್ಗೆ ವಿಡಿಯೋಸ್ನ ಅಂದ್ರೆ ಎಡಿಟಿಂಗ್ ಮಾಡೋದು ಯಾವ ತರ ಅಂತ ಗೊತ್ತಿಲ್ಲ ಅಂದ್ರೆ ಅದಕ್ಕೆ ಅದಾವು. ಬೆಸ್ಟ್ ಕ್ಯಾಮ್ರಾ ಆಂಗಲ್ಸ್ ಯಾವ್ಯಾವು ಅದ್ರ ಮೇಲೆ ವಿಡಿಯೋಸ್ ಅದಾವು. ಹೌ ಟು ಚೂಸ್ ಅ ಬೆಸ್ಟ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಹೌ ಟು ಮೇಕ್ ಅ ವಿಡಿಯೋಸ್, ಹೌ ಟು ಎಡಿಟ್ ಅ ವಿಡಿಯೋಸ್, ಈ ತರ ಸುಮಾರು ವಿಡಿಯೋಸ್ ನಿಮ್ಗೆ ಯೂಟ್ಯೂಬ್ ಒಳಗೆ ಸಿಕ್ಬಿಡ್ತಾವೆ. ಸೊ ಏನಾರು ಗೊತ್ತಾಗಲಿಲ್ಲ ಅಂದ್ರೆ ಸಿಂಪಲ್ ಆಗಿ ಯೂಟ್ಯೂಬ್ ಒಳಗೆ ಸರ್ಚ್ ಮಾಡ್ರಿ.